जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल जय हे जय हे जय हे जय 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 हे। ನಂತರ ಭಾರತ ಮಾಡಿರುವ ಸಾಧನೆಗಳ ಕುರಿತು ನಾನಿಂದು ಒಂದಿಷ್ಟು ಮಾತುಗಳನ್ನು ಆಡಲು ಬಯಸುತ್ತೇನೆ. 78 ವರ್ಷಗಳ ಹಿಂದೆ ಭಾರತ ಸ್ವಾತಂತ್ರ್ಯವಾಯಿತು. ಆದರೆ ದೇಶ ಬರಿದಾಗಿತ್ತು. ಸಂಪತ್ತು ಕೊಳ್ಳೆ ಹೊಡೆಯಲಾಗಿತ್ತು. ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದವು. ಕೃಷಿ ಕ್ಷೇತ್ರ ನೆಲಕ್ಕಚ್ಚಿತ್ತು. ಆಗ ದೇಶದಲ್ಲಿ ಉಳಿದದ್ದು ಮಾತ್ರ ಬಡತನ, ಹಸಿವು, ಮಲೇರಿಯಾ, ಪ್ಲೇಗ್ನಂತ ಸಾಮಾಜಿಕ ಪಿಡುಗುಗಳು ಮಾತ್ರ. ಸ್ವಾತಂತ್ರ್ಯ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಬ್ರಿಟಿಷರಿಗೆ ಅರ್ಥವಾಯಿತು, ಈ ದೇಶ ಇನ್ನು ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ತಿಳಿದಿದ್ದ ಬ್ರಿಟಿಷರು ನಮ್ಮ ದೇಶದಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ಮತ್ತು ಕೃಷಿ ಉತ್ಪನ್ನಗಳನ್ನು, ಸಂಪತ್ತನ್ನು ಸಮುದ್ರದ ಆಚೆಯಿಂದ ತಮ್ಮ ದೇಶಕ್ಕೆ ಕೊಂಡೊಯ್ಯುವ ಕೆಲಸದಲ್ಲಿ ಜೋರಾಗಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ मैं 10वीं कक्षा में पढ़ती हूँ। आज मैं हिंदी शायरी बोल रही हूँ। ना पूछो जमाने से कि क्या हमारी कहानी है, हमारी पहचान तो यही है कि हम हिंदुस्तानी हैं। ನಾನು ಉಳ್ಳಾಲದ ರಾಣಿಯ ಭಕ್ಕ ಹೇ ಬೆಳೆಯ ಪ್ರೋತ್ಸಾಹಿಸರೆ ನೀವೆಂದಿಗೂ ನಮ್ಮ ದೇಶದ ಸಂಪತ್ತನ್ನು ಮತ್ತು ನಮ್ಮನ್ನು ಆಳಲಾರಿರಿ. ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಇನ್ಕ್ವಿಲಾಬ್.
ಪ್ರಯೋಗಿಸುತ್ತಿರುವ ನಾಟಕ ವೀರ ಭಗತ್. ಭಗತ್ ಸಿಂಗ್ ಬಾಲ್ಯದಲ್ಲಿ ಎಲ್ಲರಂತೆ ಶಾಲೆಗೆ ಹೋಗಿ ಬಹಳ ನಿಷ್ಠೆಯಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿರುತ್ತಾನೆ. ಒಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುತ್ತಿರುವಾಗ ಹೌದಾ, ಒಳ್ಳೆ ವಿಷಯ. ಹಾಗಾದ್ರೆ ಯಾರಾದ್ರೂ ಹೇಳಿ ನೋಡೋಣ, ದೊಡ್ಡವರಾದ್ಮೇಲೆ ಏನಾಗ್ತೀರಾ? ನಾನು ದೊಡ್ಡವನಾದ್ಮೇಲೆ ಸೈನಿಕ ಆಗ್ತೀನಿ ಸರ್. ಸರ್, ನಾನು ದೊಡ್ಡವನಾದ್ಮೇಲೆ ಟೀಚರ್ ಆಗ್ತೇನೆ ಸರ್. ಸರ್, ನಾನು ದೊಡ್ಡವರಾದ್ಮೇಲೆ ದೇಶ ಕಾಯೋ ಸೈನಿಕ ಆಗ್ತೇನೆ ಸರ್. ಸರ್, ನಾನು ದೊಡ್ಡವನಾದ್ಮೇಲೆ DC ಆಗ್ತೇನೆ ಸರ್. ಸರ್, ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ತೇನೆ ಸರ್. ನೀನೇನಾಗ್ತೀಯಪ್ಪ? ನಾನು ದೊಡ್ಡವನಾದ್ಮೇಲೆ ಮದುವೆ ಆಗ್ತೀನಿ. ಯಾಕೆ ಹೊಡಿತಿದ್ಯಾ ಅವನಿಗೆ? ನೋಡಿ ಸರ್, ಇವನು ದೊಡ್ಡವನಾದ್ಮೇಲೆ ಮದುವೆ ಆಗ್ತಾನಂತೆ. ದೊಡ್ಡವನಾದ್ಮೇಲೆ ದೇಶ ಕಾಯೋ ಸೈನಿಕ ಆಗ್ತೀನಿ. ಈ ಭಾರತಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಹೋರಾಡ್ತೀನಿ. ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ನಿನ್ನ ಇಬ್ಬರನ್ನೂ ಜೈಲಿಗೆ ಹಾಕ್ತಾರೆ. ಇಂಥ ವಿಷಯಗಳೆಲ್ಲ ತುಂಬಾ ಸೂಕ್ಷ್ಮವಾದದ್ದು. ಹೊರಗಡೆ ಏನೋ ಗಲಾಟೆ ಅಂತ ಇದೆ. ನೀವೆಲ್ಲರೂ ಮೊದಲು ಮನೆಗೆ ಹೋಗಿ ಮನೆ ಸೇರ್ಕೊಳ್ಳಿ. ಇವತ್ತಿನ ಮೀಟಿಂಗ್ ಪ್ರಕಾರ ನಾವು ಹೋರಾಟ ಮಾಡಲೇಬೇಕು. ಹೌದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಲೇಬೇಕು. ಹೇಗಾದ್ರೂ ಮಾಡಿ ನಾವು ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸ್ಲೇಬೇಕು. ನಾವು ಹೇಗಾದ್ರೂ ಮಾಡಿ ಸ್ವಾತಂತ್ರ್ಯ ತಂದುಕೊಡ್ಲೇಬೇಕು. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಇದೇ ಸಮಯದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದೇ ಬಿಡುತ್ತದೆ. ಭಗತ್ ಸಿಂಗ್ ಈ ಎಲ್ಲಾ ದೃಶ್ಯವನ್ನು ತನ್ನ ಕಣ್ಣಾರೆ ನೋಡುತ್ತಾನೆ. ನಂಗೆ ಹಸಿವಿಲ್ಲ, ನೀನು ಹೋಗು. ನೋಡಿಲಿ, ಏನಿದು? ರಕ್ತದಂತಿದೆ. ಹೌದು, ಇದು ರಕ್ತ ಸಿಕ್ತ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳದ ಮಣ್ಣು. ಈ ಹತ್ಯಾಕಾಂಡದಲ್ಲಿ 400 ಜನ ಬಲಿಯಾದರು. ಎಷ್ಟೋ ಜನಗಳು ಗಾಯಗೊಂಡರು. ಇಲ್ಲ, ಇನ್ನು ನಾನು ಸುಮ್ಮನಿರಬಾರದು. ಅಣ್ಣ, ಹೌದು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲೇಬೇಕು. ಹೀಗೆ ಭಗತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟದ ಹಾದಿ ಹಿಡಿದ. ಹಲವಾರು ಬಾರಿ ಸೆರೆಮನೆ ವಾಸವನ್ನು ಅನುಭವಿಸಿದ. ಒಮ್ಮೆ ಅವನು ಅವನ ಪ್ರಿಯ ಸ್ನೇಹಿತರಾದ ಸುಖದೇವ್ ಮತ್ತು ರಾಮದೇವರೊಂದಿಗೆ ಸೆರೆಮನೆ ವಾಸವನ್ನು ಅನುಭವಿಸುತ್ತಿರುವಾಗ ಅವನ ತಾಯಿ ಅವನನ್ನು ಕಾಣಲೆಂದು ಬರುತ್ತಾರೆ.
ಒಬ್ಬ ಭಗತ್ ಸತ್ತರೇನಂತೆ. ಈ ದೇಶದಲ್ಲಿ ನೂರಾರು ಭಗತ್ತರು ಜನ್ಮ ತಾಳಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರಮ್ಮ. ಏನ್ ಹೇಳ್ತಾ ಇದೀಯ ಭಗತ್? ಹೌದಮ್ಮ, ನಾನು ನಿಮ್ಮ ಮಗ, ಈ ದೇಶದ ಪ್ರಜೆ. ಈ ದೇಶವನ್ನು ಕಾಪಾಡುವುದು ಪ್ರಜೆಯಾಗಿ ನನ್ನ ಕರ್ತವ್ಯವಲ್ಲವೇ ಅಮ್ಮ? ನೀನು ಚಿಂತಿಸಬೇಡ. ಹೌದು, ನನ್ನ ಮಗ ಸತ್ತರೂ ಅಮರನಾಗುತ್ತಾನೆ. ದೇಶದ್ರೋಹಿಗಳಿಗೆ ಕಾಡುವ ಸ್ವಪ್ನವಾಗುತ್ತಾನೆ. ಅಮರವಾಗಲಿ ಭಗತ್, ನಿನ್ನ ಹೆಸರು ಅಮರವಾಗಲಿ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಹೀಗೆ ಸ್ವಾತಂತ್ರ್ಯ ಹೋರಾಟದ ಹಾದಿ ಹಿಡಿದ ಭಗತ್ ಸಿಂಗನನ್ನು ಮಾರ್ಚ್ 13, 1931ರಂದು ಲಾಹೋರದ ಜೈಲಿನಲ್ಲಿ ಗಲ್ಲಿಗೇರಿಸಲಾಗುತ್ತದೆ. ಇವರ ಸ್ಮರಣೀಯ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 23ರಂದು ವೀರ ಹುತಾತ್ಮರ ದಿನವೆಂದು ಆಚರಿಸಲಾಗುತ್ತದೆ. ನೀವಾಚ ಕಡೆ ಸೇರಿಸಿ. वतन वतन मेरी आबाद रहे तो, हाय वतन वतन मेरी आबाद रहे तो. ಜಯ ಕರ್ನಾಟಕ ಮಾತಾ. ಸಂಶಯದಳು ಕಂದಿದ ಕಣ್ಣಳು ನಾಳಿನ गांधी लाल बहादुर शास्त्री, चित्तूर रानी चन्नम्मा, झांसी रानी लक्ष्मीबाई, अभी अनेक वीरों ने अपना प्राण को त्याग किया. जय हिंद, जय करनाटक. ಈ ನಾಡಲ್ಲಿ ಎಲ್ಲ ದೇವರಿಗೂ ಸ್ಥಾನವಿದೆ. ಈ ನಾಡಲ್ಲಿ ಶಾಂತಿಯೇ ಜೀವನ. ನಕ್ಸಲಿಸಂ ಶರಣ